ದಾವಣಗೆರೆ ಕರ್ನಾಟಕದ ಮಧ್ಯಭಾಗದಲ್ಲಿರುವ ಪ್ರಮುಖ ನಗರ ಹಾಗೂ ಜಿಲ್ಲೆಯಾಗಿದೆ. ರಾಜ್ಯದ ಕೇಂದ್ರ ಭಾಗದಲ್ಲಿರುವುದರಿಂದ ಇದನ್ನು ಕರ್ನಾಟಕದ ಹೃದಯ ಭಾಗ ಎಂದು ಕರೆಯಲಾಗುತ್ತದೆ. ಕೃಷಿ, ವ್ಯಾಪಾರ, ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ದಾವಣಗೆರೆ ಮಹತ್ವದ ಸ್ಥಾನವನ್ನು ಹೊಂದಿದೆ. ಹತ್ತಿ, ಅಕ್ಕಿ ಮತ್ತು ಇತರೆ ಕೃಷಿ ಉತ್ಪನ್ನಗಳ ವ್ಯಾಪಾರಕ್ಕೆ ಇದು ಪ್ರಸಿದ್ಧವಾಗಿದೆ. ಶಿಕ್ಷಣ ಸಂಸ್ಥೆಗಳು ಮತ್ತು ಬೆಳೆಯುತ್ತಿರುವ ಕೈಗಾರಿಕೆಗಳು ನಗರದ ಅಭಿವೃದ್ಧಿಗೆ ಪ್ರಮುಖ ಕಾರಣಗಳಾಗಿವೆ. ಪ್ರಸಿದ್ಧ ದಾವಣಗೆರೆ ಬೆಣ್ಣೆ ದೋಸೆ ಈ ನಗರದ ಸಾಂಸ್ಕೃತಿಕ ಗುರುತಾಗಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ. ಇಂದು ದಾವಣಗೆರೆ ಆಧುನಿಕತೆ ಮತ್ತು ಪರಂಪರೆಯನ್ನು ಸಮನ್ವಯಗೊಳಿಸಿಕೊಂಡು ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ದಾವಣಗೆರೆಯ ಇತಿಹಾಸವು ಹಲವು ಶತಮಾನಗಳ ಹಿಂದಿನದು. ಈ ಪ್ರದೇಶವು ವಿವಿಧ ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟಿದ್ದು, ಕರ್ನಾಟಕದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ದಾವಣಗೆರೆ ಪ್ರದೇಶವು ಪ್ರಾಚೀನ ಕರ್ನಾಟಕದ ಭಾಗವಾಗಿದ್ದು, ಆರಂಭಿಕ ಕಾಲದಲ್ಲಿ ಕದಂಬಾಸ್, ಗಂಗಾಸ್ ಹಾಗೂ ನಂತರ ಚಾಲುಕ್ಯಸ್ ಮತ್ತು ರಾಷ್ಟ್ರಕೂಟಾಸ್ ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ಈ ಅವಧಿಯಲ್ಲಿ ಕೃಷಿ, ವ್ಯಾಪಾರ ಮತ್ತು ಧಾರ್ಮಿಕ ಚಟುವಟಿಕೆಗಳು ಅಭಿವೃದ್ಧಿಗೊಂಡವು. 11ನೇ ಶತಮಾನದಿಂದ 14ನೇ ಶತಮಾನದವರೆಗೆ ದಕ್ಷಿಣ ಕರ್ನಾಟಕದ ಬಹುಭಾಗವನ್ನು ಆಳಿದ ಹೊಯ್ಸಳ ಸಾಮ್ರಾಜ್ಯವು ಕನ್ನಡ ನಾಡಿನ ಇತಿಹಾಸದಲ್ಲಿ ಸುವರ್ಣಯುಗವೆಂದು ಪರಿಗಣಿಸಲಾಗುತ್ತದೆ. ದಾವಣಗೆರೆ ಪ್ರದೇಶವು ಈ ಸಾಮ್ರಾಜ್ಯದ ಪ್ರಭಾವಕ್ಕೆ ಒಳಪಟ್ಟಿದ್ದು, ಆಡಳಿತ, ಕೃಷಿ, ಧರ್ಮ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿತು. ಹೊಯ್ಸಳ ವಂಶದ ಪ್ರಮುಖ ರಾಜನಾದ ವಿಷ್ಣುವರ್ಧನ ಕ್ರಿ.ಶ. 1108–1152 ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ದಕ್ಷಿಣ ಭಾರತದ ಪ್ರಬಲ ರಾಜನಾಗಿ ಹೊರಹೊಮ್ಮಿದನು. ಅವನ ಆಳ್ವಿಕೆಯಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣಗೊಂಡವು ಹಾಗೂ ನೀರಾವರಿ ವ್ಯವಸ್ಥೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಯಿತು. ಇದರಿಂದ ಕೃಷಿ ಉತ್ಪಾದನೆ ಹೆಚ್ಚಾಗಿ ಜನರ ಜೀವನಮಟ್ಟ ಸುಧಾರಿಸಿತು. ಹೊಯ್ಸಳರ ಆಡಳಿತದಲ್ಲಿ ದಾವಣಗೆರೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೆರೆಗಳು, ಕಾಲುವೆಗಳು ಮತ್ತು ಜಲಸಂಗ್ರಹಣಾ ವ್ಯವಸ್ಥೆಗಳನ್ನು ನಿರ್ಮಿಸಿ ಕೃಷಿಗೆ ಉತ್ತೇಜನ ನೀಡಲಾಯಿತು. ಈ ಪ್ರದೇಶದಲ್ಲಿ ಅಕ್ಕಿ, ರಾಗಿ ಹಾಗೂ ಇತರ ಧಾನ್ಯಗಳ ಬೆಳೆಯು ಹೆಚ್ಚಾಗಿ ಬೆಳೆಯಲ್ಪಡುತ್ತಿತ್ತು. ವ್ಯಾಪಾರ ಮಾರ್ಗಗಳ ಅಭಿವೃದ್ಧಿಯಿಂದ ಸ್ಥಳೀಯ ಮಾರುಕಟ್ಟೆಗಳು ಸಮೃದ್ಧಗೊಂಡವು. ಹೊಯ್ಸಳ ರಾಜರು ಧರ್ಮ ಮತ್ತು ಸಂಸ್ಕೃತಿಗೆ ವಿಶೇಷ ಪ್ರೋತ್ಸಾಹ ನೀಡಿದರು. ಶೈವ, ವೈಷ್ಣವ ಮತ್ತು ಜೈನ ಧರ್ಮಗಳು ಈ ಅವಧಿಯಲ್ಲಿ ಅಭಿವೃದ್ಧಿ ಹೊಂದಿದವು. ದೇವಾಲಯಗಳು ಕೇವಲ ಪೂಜಾ ಕೇಂದ್ರಗಳಾಗಿರದೆ ಶಿಕ್ಷಣ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರಗಳಾಗಿದ್ದವು. ದಾವಣಗೆರೆ ಸಮೀಪದ ಹರಿಹರೇಶ್ವರ್ ಟೆಂಪಲ್ ಹೊಯ್ಸಳರ ಕಾಲದ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದೆ. ಹರಿಹರ ಪಟ್ಟಣದಲ್ಲಿರುವ ಈ ದೇವಾಲಯವು ಶಿವ ಮತ್ತು ವಿಷ್ಣುವಿನ ಸಂಯುಕ್ತ ರೂಪವಾದ ಹರಿಹರ ದೇವರಿಗೆ ಸಮರ್ಪಿತವಾಗಿದೆ. ದೇವಾಲಯದ ಗೋಡೆಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು, ಕಲ್ಲಿನ ಸ್ತಂಭಗಳು ಮತ್ತು ಶಿಲ್ಪಕಲೆಗಳು ಹೊಯ್ಸಳ ವಾಸ್ತುಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸುತ್ತವೆ. ಈ ದೇವಾಲಯವು ಇಂದಿಗೂ ಸಾವಿರಾರು ಭಕ್ತರು ಮತ್ತು ಇತಿಹಾಸಾಸಕ್ತರನ್ನು ಆಕರ್ಷಿಸುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಮತ್ತೊಬ್ಬ ಪ್ರಸಿದ್ಧ ರಾಜನಾದ ವೀರಬಲ್ಲಾಳ ಕ್ರಿ.ಶ. 1173–1220 ಸಾಮ್ರಾಜ್ಯವನ್ನು ಮತ್ತಷ್ಟು ಬಲಪಡಿಸಿದನು. ಅವನ ಕಾಲದಲ್ಲಿ ವ್ಯಾಪಾರ, ಕಲೆ ಮತ್ತು ಸಾಹಿತ್ಯವು ಉತ್ತುಂಗಕ್ಕೇರಿತು. ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಅರಸರ ಆಶ್ರಯ ದೊರೆತು ಅನೇಕ ಕೃತಿಗಳು ರಚಿಸಲ್ಪಟ್ಟವು. 14ನೇ ಶತಮಾನದ ಆರಂಭದಲ್ಲಿ ಉತ್ತರ ಭಾರತದಿಂದ ಬಂದ ದಾಳಿಗಳು ಮತ್ತು ರಾಜಕೀಯ ಅಸ್ಥಿರತೆಯಿಂದ ಹೊಯ್ಸಳ ಸಾಮ್ರಾಜ್ಯ ದುರ್ಬಲವಾಯಿತು. ಕೊನೆಯ ಪ್ರಮುಖ ರಾಜನಾದ ವೀರಬಲ್ಲಾಳ ಅವರ ನಿಧನದ ನಂತರ ಹೊಯ್ಸಳರ ಆಡಳಿತ ಅಂತ್ಯಗೊಂಡಿತು. ನಂತರ ಈ ಪ್ರದೇಶವು ವಿಜಯನಗರ ಎಂಪಾಯರ್ ಸಾಮ್ರಾಜ್ಯದ ಅಧೀನಕ್ಕೆ ಸೇರಿತು. ಹೊಯ್ಸಳರ ಆಳ್ವಿಕೆಯು ದಾವಣಗೆರೆ ಪ್ರದೇಶದ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಬಲವಾದ ಅಡಿಪಾಯವನ್ನು ಹಾಕಿದ್ದು, ಅದರ ಪ್ರಭಾವವನ್ನು ಇಂದಿಗೂ ಇಲ್ಲಿನ ದೇವಾಲಯಗಳು, ಶಿಲ್ಪಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಕಾಣಬಹುದು. 14ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಪರಿಸ್ಥಿತಿಯು ಸಾಕಷ್ಟು ಬದಲಾವಣೆಗಳನ್ನು ಕಂಡಿತು. ಇದೇ ಸಮಯದಲ್ಲಿ ಹರಿಹರಾಯ್ ಮತ್ತು ಬುಕ್ಕರಾಯ ಆಯ್ ಅವರು 1336ರಲ್ಲಿ ವಿಜಯನಗರ ಎಂಪಾಯರ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ತುಂಗಭದ್ರಾ ನದಿಯ ತೀರದಲ್ಲಿ ನಿರ್ಮಾಣಗೊಂಡ ಈ ಸಾಮ್ರಾಜ್ಯವು ಶೀಘ್ರದಲ್ಲೇ ದಕ್ಷಿಣ ಭಾರತದ ಅತ್ಯಂತ ಪ್ರಬಲ ಸಾಮ್ರಾಜ್ಯವಾಗಿ ಬೆಳೆಯಿತು. ಹಂಪಿ ರಾಜಧಾನಿಯಾಗಿದ್ದ ಕಾರಣ ಅದರ ಸುತ್ತಮುತ್ತಲಿನ ಪ್ರದೇಶಗಳಾದ ದಾವಣಗೆರೆಗೂ ವಿಶೇಷ ಮಹತ್ವ ದೊರೆಯಿತು. ಆ ಸಮಯದಲ್ಲಿ ದಾವಣಗೆರೆ ಇಂದಿನಂತೆ ದೊಡ್ಡ ನಗರವಾಗಿರಲಿಲ್ಲ, ಆದರೆ ಇದು ಕೃಷಿ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಪ್ರಮುಖ ಪ್ರದೇಶವಾಗಿತ್ತು. ತುಂಗಭದ್ರಾ ನದಿಯ ಪ್ರಭಾವದಿಂದ ಇಲ್ಲಿ ಭೂಮಿ ಫಲವತ್ತಾಗಿದ್ದು, ರೈತರು ಅಕ್ಕಿ, ರಾಗಿ, ಜೋಳ ಮತ್ತು ಇತರ ಬೆಳೆಗಳನ್ನು ಬೆಳೆಯುತ್ತಿದ್ದರು.
ವಿಜಯನಗರ ಅರಸರು ಕೆರೆಗಳು ಮತ್ತು ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಇದರಿಂದ ಕೃಷಿ ಉತ್ಪಾದನೆ ಹೆಚ್ಚಾಗಿ ಗ್ರಾಮಗಳು ಸಮೃದ್ಧವಾದವು. ಕೃಷಿಯ ಜೊತೆಗೆ ವ್ಯಾಪಾರವೂ ವೇಗವಾಗಿ ಬೆಳೆಯಿತು. ದಾವಣಗೆರೆ ಪ್ರದೇಶದಲ್ಲಿ ಉತ್ಪಾದನೆಯಾಗುತ್ತಿದ್ದ ಹತ್ತಿ, ಧಾನ್ಯ ಮತ್ತು ಇತರ ವಸ್ತುಗಳು ರಾಜ್ಯದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡುತ್ತಿದ್ದವು. ವ್ಯಾಪಾರಿಗಳು ತಮ್ಮ ಸರಕುಗಳನ್ನು ಹಂಪಿ ಸೇರಿದಂತೆ ಅನೇಕ ಪ್ರಮುಖ ಮಾರುಕಟ್ಟೆಗಳಿಗೆ ಕೊಂಡೊಯ್ಯುತ್ತಿದ್ದರು. ವ್ಯಾಪಾರ ಚಟುವಟಿಕೆಗಳಿಂದ ಸ್ಥಳೀಯ ಜನರಿಗೆ ಉದ್ಯೋಗ ಮತ್ತು ಆದಾಯದ ಅವಕಾಶಗಳು ಹೆಚ್ಚಾದವು. ವಿಜಯನಗರ ಅರಸರು ಕಲೆ, ಸಾಹಿತ್ಯ ಮತ್ತು ಧರ್ಮಕ್ಕೂ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಾಗಿರದೆ ಶಿಕ್ಷಣ ಮತ್ತು ಸಂಸ್ಕೃತಿಯ ಕೇಂದ್ರಗಳಾಗಿದ್ದವು. ದಾವಣಗೆರೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅನೇಕ ದೇವಾಲಯಗಳು ಅಭಿವೃದ್ಧಿಗೊಂಡವು. ಈ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಹೆಚ್ಚಿನ ಬೆಳವಣಿಗೆಯನ್ನು ಕಂಡಿತು. ನಂತರ ಕೃಷ್ಣದೇವರಾಯ ಅವರ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವದ ಉತ್ತುಂಗವನ್ನು ತಲುಪಿತು. ಅವರ ಕಾಲದಲ್ಲಿ ಕೃಷಿ, ವ್ಯಾಪಾರ, ಕಲೆ ಮತ್ತು ಸಾಹಿತ್ಯ ಎಲ್ಲವೂ ಅಭೂತಪೂರ್ವ ಪ್ರಗತಿಯನ್ನು ಕಂಡವು. ದಾವಣಗೆರೆ ಪ್ರದೇಶವು ಈ ಅಭಿವೃದ್ಧಿಯ ಭಾಗವಾಗಿ ಸಮೃದ್ಧಿಯತ್ತ ಸಾಗಿತು. ಆದರೆ 1565ರಲ್ಲಿ ನಡೆದ ಬ್ಯಾಟಲ್ ಆಫ್ ತಾಲಿಕೋಟಾ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಮಹತ್ವದ ತಿರುವಾಗಿ ಪರಿಣಮಿಸಿತು. ಈ ಯುದ್ಧದಲ್ಲಿ ಸಾಮ್ರಾಜ್ಯವು ಸೋಲನುಭವಿಸಿದ ನಂತರ ಅದರ ಶಕ್ತಿ ಕುಗ್ಗತೊಡಗಿತು. ಆದರೂ ವಿಜಯನಗರ ಅರಸರು ನಿರ್ಮಿಸಿದ ಕೆರೆಗಳು, ಕಾಲುವೆಗಳು, ದೇವಾಲಯಗಳು ಮತ್ತು ವ್ಯಾಪಾರ ವ್ಯವಸ್ಥೆಗಳು ದಾವಣಗೆರೆ ಪ್ರದೇಶದ ಅಭಿವೃದ್ಧಿಗೆ ಮುಂದಿನ ಹಲವು ಶತಮಾನಗಳವರೆಗೆ ಆಧಾರವಾಗಿದ್ದವು. ಇಂದಿಗೂ ದಾವಣಗೆರೆಯ ಇತಿಹಾಸದಲ್ಲಿ ವಿಜಯನಗರ ಕಾಲವನ್ನು ಸಮೃದ್ಧಿ, ವೈಭವ ಮತ್ತು ಅಭಿವೃದ್ಧಿಯ ಯುಗವೆಂದು ನೆನಪಿಸಿಕೊಳ್ಳಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಕೃಷ್ಣದೇವರಾಯ ಅವರ ಆಳ್ವಿಕೆಯ ಅವಧಿ 1509–1529 ಸುವರ್ಣಯುಗವೆಂದು ಪ್ರಸಿದ್ಧವಾಗಿದೆ. ಅವರು ಕೇವಲ ಶೂರ ಯೋಧ ಮತ್ತು ಸಮರ್ಥ ಆಡಳಿತಗಾರ ಮಾತ್ರವಲ್ಲದೆ ಕಲೆ, ಸಾಹಿತ್ಯ, ಕೃಷಿ ಮತ್ತು ಜನಕಲ್ಯಾಣಕ್ಕೆ ಅಪಾರ ಪ್ರೋತ್ಸಾಹ ನೀಡಿದ ಮಹಾನ್ ರಾಜರಾಗಿದ್ದರು. ಅವರ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯವು ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿ ತನ್ನ ವೈಭವದ ಉತ್ತುಂಗವನ್ನು ತಲುಪಿತು. ಶ್ರೀಕೃಷ್ಣದೇವರಾಯರು ರೈತರ ಕಲ್ಯಾಣಕ್ಕೆ ವಿಶೇಷ ಗಮನ ನೀಡಿದ್ದರು. ರಾಜ್ಯದಾದ್ಯಂತ ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಿದರು. ಇದರಿಂದ ದಾವಣಗೆರೆ ಸೇರಿದಂತೆ ಮಧ್ಯ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಕೃಷಿ ಸಮೃದ್ಧಿಯಾಯಿತು. ಅಕ್ಕಿ, ರಾಗಿ, ಜೋಳ ಮತ್ತು ಇತರ ಬೆಳೆಗಳ ಉತ್ಪಾದನೆ ಹೆಚ್ಚಾಗಿ ರೈತರ ಜೀವನಮಟ್ಟ ಸುಧಾರಿಸಿತು. ಅವರ ಕಾಲದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯವು ಗಣನೀಯವಾಗಿ ಬೆಳೆಯಿತು. ವಿಜಯನಗರ ಸಾಮ್ರಾಜ್ಯವು ವಿದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿದ್ದು, ಹತ್ತಿ, ಮಸಾಲೆ, ಅಮೂಲ್ಯ ಕಲ್ಲುಗಳು ಮತ್ತು ಇತರ ವಸ್ತುಗಳ ವ್ಯಾಪಾರವು ಅಭಿವೃದ್ಧಿಗೊಂಡಿತು. ದಾವಣಗೆರೆ ಪ್ರದೇಶವು ಪ್ರಮುಖ ವ್ಯಾಪಾರ ಮಾರ್ಗಗಳ ಭಾಗವಾಗಿದ್ದರಿಂದ ಇಲ್ಲಿನ ವ್ಯಾಪಾರ ಚಟುವಟಿಕೆಗಳು ಹೆಚ್ಚಾದವು. ಶ್ರೀಕೃಷ್ಣದೇವರಾಯರು ಸಾಹಿತ್ಯ ಮತ್ತು ಕಲೆಗಳ ಮಹಾನ್ ಪೋಷಕರಾಗಿದ್ದರು. ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಭಾಷೆಗಳ ಕವಿಗಳು ಹಾಗೂ ಪಂಡಿತರಿಗೆ ಅವರು ಆಶ್ರಯ ನೀಡಿದರು. ಅವರ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಅಷ್ಟದಿಗ್ಗಜರು ಸಾಹಿತ್ಯ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿದರು. ಸ್ವತಃ ಶ್ರೀಕೃಷ್ಣದೇವರಾಯರು ಸಾಹಿತ್ಯಾಸಕ್ತರಾಗಿದ್ದು ಅಮುಕ್ತಮಾಲ್ಯದ ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದ್ದರು. ಅವರ ಆಡಳಿತದಲ್ಲಿ ದೇವಾಲಯಗಳು, ಅರಮನೆಗಳು ಮತ್ತು ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚಿನ ಉತ್ತೇಜನ ದೊರೆಯಿತು. ಹಂಪಿಯ ಅನೇಕ ವೈಭವಯುತ ಕಟ್ಟಡಗಳು ಮತ್ತು ಸ್ಮಾರಕಗಳು ಇಂದಿಗೂ ಅವರ ಕಾಲದ ವೈಭವವನ್ನು ಸಾರುತ್ತವೆ. ಶ್ರೀಕೃಷ್ಣದೇವರಾಯರ ಆಡಳಿತವು ವಿಜಯನಗರ ಸಾಮ್ರಾಜ್ಯದ ಶಕ್ತಿ, ಸಮೃದ್ಧಿ ಮತ್ತು ಸಾಂಸ್ಕೃತಿಕ ವೈಭವದ ಸಂಕೇತವಾಗಿದ್ದು, ಅವರ ಕಾಲವನ್ನು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಮತ್ತು ಸ್ಮರಣೀಯ ಯುಗವೆಂದು ಪರಿಗಣಿಸಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಸುಮಾರು 2 ಶತಮಾನಗಳ ಕಾಲ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ಮೆರೆದಿತ್ತು. ಆದರೆ 1565ರಲ್ಲಿ ನಡೆದ ಬ್ಯಾಟಲ್ ಆಫ್ ತಾಲಿಕೋಟಾ ಯುದ್ಧವು ಅದರ ಇತಿಹಾಸದಲ್ಲಿ ಮಹತ್ವದ ತಿರುವಾಗಿ ಪರಿಣಮಿಸಿತು. ಈ ಯುದ್ಧದಲ್ಲಿ ಬಿಜಾಪುರ, ಗೋಲ್ಕೊಂಡ, ಅಹಮದ್ನಗರ ಮತ್ತು ಬೀದರ್ ಸುಲ್ತಾನರ ಒಕ್ಕೂಟದ ವಿರುದ್ಧ ವಿಜಯನಗರ ಸೇನೆಯು ಹೋರಾಡಿತು. ಆರಂಭದಲ್ಲಿ ವಿಜಯನಗರ ಸೇನೆಯು ಉತ್ತಮ ಪ್ರತಿರೋಧ ನೀಡಿದರು. ಯುದ್ಧದ ಮಧ್ಯೆ ಉಂಟಾದ ರಾಜಕೀಯ ದ್ರೋಹ ಮತ್ತು ಸೇನಾ ಅಸ್ತವ್ಯಸ್ತತೆಯಿಂದ ಸಾಮ್ರಾಜ್ಯವು ಭಾರೀ ಸೋಲನ್ನು ಅನುಭವಿಸಿತು. ಈ ಸೋಲಿನ ನಂತರ ವಿಜಯನಗರದ ರಾಜಧಾನಿಯಾದ ಹಂಪಿ ಶತ್ರುಗಳ ದಾಳಿಗೆ ಒಳಗಾಗಿ ಭಾರೀ ನಾಶವಾಯಿತು. ಒಮ್ಮೆ ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ವೈಭವಯುತ ನಗರಗಳಲ್ಲಿ ಒಂದಾಗಿದ್ದ ಹಂಪಿಯು ತನ್ನ ಹಿಂದಿನ ವೈಭವವನ್ನು ಕಳೆದುಕೊಂಡಿತು.
ಸಾಮ್ರಾಜ್ಯದ ಕೇಂದ್ರ ಆಡಳಿತ ದುರ್ಬಲಗೊಂಡು ಅದರ ಅಧೀನದಲ್ಲಿದ್ದ ಅನೇಕ ಪ್ರದೇಶಗಳು ಸ್ವತಂತ್ರ ಆಡಳಿತಗಾರರ ನಿಯಂತ್ರಣಕ್ಕೆ ಒಳಪಟ್ಟವು. ದಾವಣಗೆರೆ ಪ್ರದೇಶವು ಈ ರಾಜಕೀಯ ಬದಲಾವಣೆಗಳ ಪರಿಣಾಮವನ್ನು ಅನುಭವಿಸಿತು. ಆದಾಗ್ಯೂ ವಿಜಯನಗರ ಅರಸರು ನಿರ್ಮಿಸಿದ್ದ ಕೆರೆಗಳು, ಕಾಲುವೆಗಳು, ನೀರಾವರಿ ವ್ಯವಸ್ಥೆಗಳು ಮತ್ತು ವ್ಯಾಪಾರ ಮಾರ್ಗಗಳು ಮುಂದಿನ ಹಲವು ಶತಮಾನಗಳವರೆಗೆ ಜನರ ಜೀವನಕ್ಕೆ ಆಧಾರವಾಗಿಯೇ ಉಳಿದವು. ಕೃಷಿ ಚಟುವಟಿಕೆಗಳು ಮುಂದುವರಿದು ಸ್ಥಳೀಯ ವ್ಯಾಪಾರವು ತನ್ನ ಮಹತ್ವವನ್ನು ಉಳಿಸಿಕೊಂಡಿತು. ಸಾಮ್ರಾಜ್ಯವು ರಾಜಕೀಯವಾಗಿ ಕುಸಿದಿದ್ದರೂ ಅದರ ಸಾಂಸ್ಕೃತಿಕ ಮತ್ತು ಆರ್ಥಿಕ ಪರಂಪರೆ ಅಳಿದು ಹೋಗಲಿಲ್ಲ. ವಿಜಯನಗರ ಕಾಲದಲ್ಲಿ ಬೆಳೆದ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಮತ್ತು ಆಡಳಿತ ಪದ್ಧತಿಗಳು ನಂತರದ ರಾಜವಂಶಗಳ ಮೇಲೂ ಪ್ರಭಾವ ಬೀರಿದವು. ದಾವಣಗೆರೆ ಸೇರಿದಂತೆ ಮಧ್ಯ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಇಂದಿಗೂ ಕಾಣಸಿಗುವ ಕೆರೆಗಳು, ದೇವಾಲಯಗಳು ಮತ್ತು ಪುರಾತನ ವ್ಯಾಪಾರ ಕೇಂದ್ರಗಳು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೆನಪಿಸುತ್ತವೆ. ಹೀಗಾಗಿ ವಿಜಯನಗರ ಸಾಮ್ರಾಜ್ಯದ ಪತನವು ಒಂದು ಮಹಾನ್ ಸಾಮ್ರಾಜ್ಯದ ಅಂತ್ಯವಾಗಿದ್ದರೂ ಅದರ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಾಂಸ್ಕೃತಿಕ ಪರಂಪರೆ ದಾವಣಗೆರೆಯ ಇತಿಹಾಸದಲ್ಲಿ ಅಳಿಸಲಾಗದ ಗುರುತನ್ನು ಮೂಡಿಸಿವೆ. ಇಂದಿಗೂ ಈ ಪ್ರದೇಶದ ಕೃಷಿ, ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ವಿಜಯನಗರ ಯುಗದ ಪ್ರಭಾವವನ್ನು ಸ್ಪಷ್ಟವಾಗಿ ಕಾಣಬಹುದು. ಟಾಪ್ ಆಫ್ ಫೋಮ್. ದಾವಣಗೆರೆ ಎಂಬ ಹೆಸರಿನ ಮೂಲದ ಬಗ್ಗೆ ಹಲವು ಅಭಿಪ್ರಾಯಗಳಿವೆ. ಅವುಗಳಲ್ಲಿ ಹೆಚ್ಚು ಪ್ರಸಿದ್ಧವಾದ ಅಭಿಪ್ರಾಯವೆಂದರೆ ಈ ಹೆಸರು ದೇವರ ಕೆರೆ ಎಂಬ ಪದದಿಂದ ಉಗಮಗೊಂಡಿದೆ ಎನ್ನುವುದು. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಒಂದು ದೊಡ್ಡ ಕೆರೆಯಿದ್ದು ಅದರ ಸಮೀಪ ದೇವಾಲಯಗಳಿದ್ದ ಕಾರಣ ಜನರು ಅದನ್ನು ದೇವರ ಕೆರೆ ಎಂದು ಕರೆಯುತ್ತಿದ್ದರು. ಕಾಲಕ್ರಮೇಣ ದೇವರ ಕೆರೆ ಎಂಬ ಪದವು ಉಚ್ಚಾರಣೆಯ ಬದಲಾವಣೆಯಿಂದ ದೇವಂಗೆರೆ, ದಾವಣಗೆರೆ ಎಂದು ರೂಪಾಂತರಗೊಂಡಿತು ಎನ್ನಲಾಗುತ್ತದೆ. ಮತ್ತೊಂದು ಅಭಿಪ್ರಾಯದ ಪ್ರಕಾರ ದೇವನಗಿರಿ ಎಂಬ ಪದದಿಂದ ದಾವಣಗೆರೆ ಎಂಬ ಹೆಸರು ಬಂದಿದೆ. ದೇವ ಎಂದರೆ ದೇವರು ಮತ್ತು ಗಿರಿ ಎಂದರೆ ಬೆಟ್ಟ, ದೇವತೆಗಳಿಗೆ ಸಂಬಂಧಿಸಿದ ಪವಿತ್ರ ಸ್ಥಳ ಅಥವಾ ಬೆಟ್ಟಗಳ ಪ್ರದೇಶ ಎಂಬ ಅರ್ಥದಲ್ಲಿ ಈ ಹೆಸರು ಬಳಕೆಯಲ್ಲಿದ್ದಿರಬಹುದು ಎಂದು ಕೆಲ ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಇತಿಹಾಸದಲ್ಲಿ ದಾವಣಗೆರೆಯನ್ನು ದೇವನಗರಿ, ದೇವನಗೆರೆ ಹಾಗೂ ದಾವಣಗೆರೆ ಎಂಬ ವಿವಿಧ ಹೆಸರುಗಳಿಂದ ಉಲ್ಲೇಖಿಸಿರುವ ದಾಖಲೆಗಳು ಕಂಡುಬರುತ್ತವೆ. ಕಾಲಕ್ರಮೇಣ ಸ್ಥಳೀಯ ಭಾಷೆ, ಉಚ್ಚಾರಣೆ ಮತ್ತು ಆಡಳಿತಾತ್ಮಕ ಬದಲಾವಣೆಗಳ ಪರಿಣಾಮವಾಗಿ ಇಂದಿನ ದಾವಣಗೆರೆ ಎಂಬ ಹೆಸರು ಸ್ಥಿರವಾಯಿತು. ಇಂದು ದಾವಣಗೆರೆ ಎಂಬ ಹೆಸರು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದ್ದು ಅದರ ಐತಿಹಾಸಿಕ ಪರಂಪರೆ ಮತ್ತು ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ದಾವಣಗೆರೆ ಜಿಲ್ಲೆ ಕರ್ನಾಟಕದ ಪ್ರಮುಖ ಕೃಷಿ ಕೇಂದ್ರಗಳಲ್ಲಿ ಒಂದಾಗಿದೆ. ಫಲವತ್ತಾದ ಭೂಮಿ, ಅನುಕೂಲಕರ ಹವಾಮಾನ ಮತ್ತು ನೀರಾವರಿ ಸೌಲಭ್ಯಗಳ ಕಾರಣದಿಂದ ಇಲ್ಲಿ ಕೃಷಿಯು ಪ್ರಮುಖ ಜೀವನೋಪಾಯವಾಗಿದೆ. ಜಿಲ್ಲೆಯ ರೈತರು ಅಕ್ಕಿ, ಮೆಕ್ಕೆಜೋಳ, ಹತ್ತಿ, ಸೂರ್ಯಕಾಂತಿ, ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಾರೆ. ಇದರ ಜೊತೆಗೆ ತೊಗರಿ, ಶೇಂಗಾ ಹಾಗೂ ಇತರೆ ವಾಣಿಜ್ಯ ಬೆಳೆಗಳಿಗೂ ಇಲ್ಲಿ ಮಹತ್ವದ ಸ್ಥಾನವಿದೆ. ದಾವಣಗೆರೆ ಜಿಲ್ಲೆಯ ಆರ್ಥಿಕತೆಯು ಕೃಷಿಯನ್ನು ಆಧರಿಸಿಕೊಂಡಿದ್ದರೂ ವ್ಯಾಪಾರ ಮತ್ತು ಕೈಗಾರಿಕೆಗಳು ಗಮನಾರ್ಹವಾಗಿ ಬೆಳವಣಿಗೆಯನ್ನು ಕಂಡಿವೆ. ವಿಶೇಷವಾಗಿ ಹತ್ತಿಯ ಉತ್ಪಾದನೆ ಮತ್ತು ವ್ಯಾಪಾರವು ಈ ಪ್ರದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಒಂದು ಕಾಲದಲ್ಲಿ ದಾವಣಗೆರೆ ಹತ್ತಿ ಮಾರುಕಟ್ಟೆಗಳು ಮತ್ತು ಜವಳಿ ಉದ್ಯಮಗಳಿಗೆ ಪ್ರಸಿದ್ಧವಾಗಿದ್ದ ಕಾರಣ ಇದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತಿತ್ತು. ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಎಣ್ಣೆ ಗಿರಣಿಗಳು, ಅಕ್ಕಿ ಗಿರಣಿಗಳು ಹಾಗೂ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಜಿಲ್ಲೆಯ ಆರ್ಥಿಕ ಚಟುವಟಿಕೆಗಳಿಗೆ ಬಲ ನೀಡಿವೆ. ಇಂದಿಗೂ ದಾವಣಗೆರೆ ರಾಜ್ಯದ ಪ್ರಮುಖ ಕೃಷಿ ಮತ್ತು ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದ್ದು ರೈತರು, ವ್ಯಾಪಾರಿಗಳು ಮತ್ತು ಕೈಗಾರಿಕೋದ್ಯಮಿಗಳ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ. ದಾವಣಗೆರೆ ಜಿಲ್ಲೆಯು ತನ್ನ ಐತಿಹಾಸಿಕ, ಧಾರ್ಮಿಕ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಜಿಲ್ಲೆಯಲ್ಲಿರುವ ಅನೇಕ ಪ್ರವಾಸಿ ತಾಣಗಳು ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯ ಅದ್ಭುತ ಸಂಯೋಜನೆಯನ್ನು ಪರಿಚಯಿಸುತ್ತವೆ. ಹರಿಹರೇಶ್ವರ್ ಟೆಂಪಲ್ ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿರುವ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ. ಹೊಯ್ಸಳ ಹಾಗೂ ಚಾಲುಕ್ಯ ವಾಸ್ತುಶಿಲ್ಪದ ಪ್ರಭಾವ ಹೊಂದಿರುವ ಈ ದೇವಾಲಯವು ಶಿವ ಮತ್ತು ವಿಷ್ಣುವಿನ ಸಂಯುಕ್ತ ರೂಪವಾದ ಹರಿಹರ ದೇವರಿಗೆ ಸಮರ್ಪಿತವಾಗಿದೆ. ದೇವಾಲಯದ ಸುಂದರ ಕೆತ್ತನೆಗಳು, ಕಲ್ಲಿನ ಸ್ತಂಭಗಳು ಮತ್ತು ಐತಿಹಾಸಿಕ ಮಹತ್ವವು ಭಕ್ತರು ಹಾಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಕುಂದುವಾಡ ಕೆರೆ ದಾವಣಗೆರೆ ನಗರದ ಸಮೀಪದಲ್ಲಿರುವ ಸುಂದರ ಕೆರೆಯಾಗಿದೆ. ಈ ಕೆರೆ ವಲಸೆ ಪಕ್ಷಿಗಳ ಆಶ್ರಯ ತಾಣವಾಗಿದ್ದು ಪಕ್ಷಿ ವೀಕ್ಷಕರಿಗೆ ನೆಚ್ಚಿನ ಸ್ಥಳವಾಗಿದೆ. ಬೆಳಗಿನ ಮತ್ತು ಸಂಜೆ ಸಮಯದಲ್ಲಿ ಇಲ್ಲಿ ಕಾಣುವ ಪ್ರಕೃತಿ ಸೌಂದರ್ಯ ಮನಸೂರೆಗೊಳ್ಳುತ್ತದೆ. ಶಾಂತಿ ಸಾಗರ ಸುಳೆಕೆರೆ ಎಂದು ಕರೆಯಲ್ಪಡುವ ಈ ಜಲಾಶಯವು ಏಷ್ಯಾದ ಅತಿದೊಡ್ಡ ಮಾನವ ನಿರ್ಮಿತ ಕೆರೆಗಳಲ್ಲಿ ಒಂದಾಗಿದೆ.
ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂದು ನಂಬಲಾಗುವ ಈ ಕೆರೆಯು ಸುತ್ತಮುತ್ತಲಿನ ಪ್ರದೇಶಗಳ ಕೃಷಿಗೆ ನೀರಾವರಿ ಒದಗಿಸುವ ಪ್ರಮುಖ ಮೂಲವಾಗಿದೆ. ವಿಶಾಲವಾದ ನೀರಿನ ವಿಸ್ತಾರ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಇದು ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಬಾಠಿ ಗುಡ್ಡ ಪ್ರಕೃತಿಪ್ರಿಯರು ಮತ್ತು ಚಾರಣಾಸಕ್ತರಿಗೆ ಆಕರ್ಷಕ ತಾಣವಾಗಿದೆ. ಬೆಟ್ಟದ ಮೇಲಿನಿಂದ ಸುತ್ತಮುತ್ತಲಿನ ಪ್ರದೇಶಗಳ ಸುಂದರ ದೃಶ್ಯವನ್ನು ವೀಕ್ಷಿಸಬಹುದಾಗಿದ್ದು, ಚಾರಣ ಮತ್ತು ಛಾಯಾಗ್ರಹಣಕ್ಕೆ ಇದು ಸೂಕ್ತ ಸ್ಥಳವಾಗಿದೆ. ಈ ಸ್ಥಳಗಳು ದಾವಣಗೆರೆಯ ಐತಿಹಾಸಿಕ ಪರಂಪರೆ, ಧಾರ್ಮಿಕ ಮಹತ್ವ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಪ್ರಮುಖ ಆಕರ್ಷಣೆಗಳಾಗಿವೆ. ದಾವಣಗೆರೆ ಎಂದರೆ ಮೊದಲಿಗೆ ನೆನಪಾಗುವುದು ಪ್ರಸಿದ್ಧ ದಾವಣಗೆರೆ ಬೆಂಡೋಸ. ಮೃದುವಾದ, ಗರಿಗರಿಯಾದ ಮತ್ತು ಬೆಣ್ಣೆಯ ಸುವಾಸನೆಯಿಂದ ಕೂಡಿದ ಈ ದೋಸೆಯು ರಾಜ್ಯದಾದ್ಯಂತ ಜನಪ್ರಿಯವಾಗಿದೆ. ದಾವಣಗೆರೆಯ ಬೆಣ್ಣೆ ದೋಸೆಯ ವಿಶಿಷ್ಟ ರುಚಿಯು ದೇಶದ ವಿವಿಧ ಭಾಗಗಳಿಂದ ಆಹಾರ ಪ್ರಿಯರನ್ನು ಆಕರ್ಷಿಸುತ್ತದೆ. ಇದರ ಜೊತೆಗೆ ದಾವಣಗೆರೆ ಶಿಕ್ಷಣ, ವ್ಯಾಪಾರ, ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿಯೂ ತನ್ನದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದೆ. ಒಂದು ಕಾಲದಲ್ಲಿ ಹತ್ತಿ ವ್ಯಾಪಾರ ಮತ್ತು ಜವಳಿ ಉದ್ಯಮಗಳ ಕೇಂದ್ರವಾಗಿದ್ದ ಕಾರಣ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತಿತ್ತು. ಸಾರಾಂಶ: ದಾವಣಗೆರೆ ಇತಿಹಾಸ, ಸಂಸ್ಕೃತಿ, ಕೃಷಿ, ವ್ಯಾಪಾರ ಮತ್ತು ಆಧುನಿಕ ಅಭಿವೃದ್ಧಿಯ ಸುಂದರ ಸಂಗಮವಾಗಿದೆ. ಹೊಯ್ಸಳರು, ವಿಜಯನಗರ ಅರಸರು ಮತ್ತು ಮೈಸೂರು ರಾಜ್ಯದ ಆಡಳಿತದ ಮೂಲಕ ಬೆಳೆದು ಬಂದ ಈ ಪ್ರದೇಶವು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಸಾಧಿಸಿರುವ ಪ್ರಗತಿ, ಶಿಕ್ಷಣ ಕ್ಷೇತ್ರದ ಬೆಳವಣಿಗೆ ಹಾಗೂ ಪ್ರಸಿದ್ಧ ಬೆಣ್ಣೆ ದೋಸೆಯಂತಹ ಆಹಾರ ಪರಂಪರೆ ದಾವಣಗೆರೆಯ ಹೆಗ್ಗಳಿಕೆಯನ್ನು ಹೆಚ್ಚಿಸಿವೆ. ಇತಿಹಾಸದ ವೈಭವವನ್ನು ಉಳಿಸಿಕೊಂಡು ಆಧುನಿಕತೆಯತ್ತ ಸಾಗುತ್ತಿರುವ ದಾವಣಗೆರೆ ಇಂದು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ.